ರಾಜ್ಯದ ಮೇಲೆ ಹೇಳ್ತಾ ಇದ್ದೀರಾ. ನಾನು ಎಷ್ಟು ಸತಿ ಹೇಳಿ ಸರ್ ಅದನ್ನೇನೆ. ಸಿಎಂ ಮತ್ತೆ ಡಿಸಿಎಂ ಕೇಂದ್ರದ ಮೇಲೆ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ ನಾನ್ ನಿಮಗೆ ಹೇಳ್ತಾ ಇರೋದು ಅದೇನೆ. ಮಾಧ್ಯಮದವ್ರ ಹತ್ರ ನನ್ನ ಮನವಿ ಇರೋದೇನು ಅಂತಂದ್ರೆ, ತಾವು ದಯವಿಟ್ಟು ಸತ್ಯ ಏನು ಅಂತ ಜನಕ್ಕೆ ತಿಳಿಸಿ. ಮುಖ್ಯಮಂತ್ರಿ ಹೇಳಿದ್ರು, ಉಪಮುಖ್ಯಮಂತ್ರಿ ಹೇಳಿದ್ರು ಅಂದಿದ ತಕ್ಷಣ ನಾವೆಲ್ಲ ದಡ್ರ? ನಮ್ಗೇನು ಓದಕ್ ಬರೋದಿಲ್ವಾ? 6 ತಿಂಗಳು ಕೋರ್ಟ್ ನಲ್ಲಿ ಯಾಕೆ ಬಚ್ಚಿಟ್ಟಿದ್ರು ಇದನ್ನ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಅನ್ನ? ನಿಮಗೆ ಪ್ರಾಮಾಣಿಕತೆ ಇತ್ತು ಅಂದ್ರೆ ಅದ್ರಲ್ಲಿ ಏನು ಬಚ್ಚಿಡುವಂತದ್ದು ಇಲ್ಲ ಅಂದಿದ್ರೆ ಫೇರ್ ಫಿಕ್ಸೇಷನ್ ಕಮಿಟಿ ನೀವು ಕೋರ್ಟ್ ಹೋಗೋದಕ್ಕಿಂತ ಮುಂಚೆ ಯಾಕೆ ಪಬ್ಲಿಷ್ ಮಾಡಲಿಲ್ಲ? ನಾನು ನಿಮಗೆ ಇವತ್ತು ದಾಖಲೆ ಕೊಡ್ತಾ ಇದ್ದೀನಿ. ಇದರಲ್ಲಿ ಬಹಳ ಸ್ಪಷ್ಟ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯದಲ್ಲಿ MOU ಇದೆ. ಆ MOU ಪ್ರಕಾರ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ಫೇರ್ ಫಿಕ್ಸೇಷನ್ ಮಾಡುವಂಥದ್ದು. ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗುವಂಥದ್ದು ಹೇಗೆ ಅಂತ ಅದು ಕೂಡ ಇದೆ. ಅದ್ರಲ್ಲಿ ರಾಜ್ಯ ಸರ್ಕಾರ ಜವಾಬ್ದಾರಿ ಏನು? ನಾನು ಮತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಹೇಳ್ತಾ ಇದ್ದೀನಿ. ಟು ಮೇಕ್ ಸ್ಟ್ಯಾಚ್ಯೂಟರಿ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಫಾರ್ ಪೀರಿಯಾಡಿಕ್ ಫೇರ್ ಫಿಕ್ಸೇಷನ್, ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಕೇಂದ್ರ ಸರ್ಕಾರದ್ದೇನು? ಟು ಸೆಟ್ ಅಪ್ ಅ ಫೇರ್ ಫಿಕ್ಸೇಷನ್ ಕಮಿಟಿ ಪೀರಿಯಾಡಿಕಲಿ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ SPV ಅಕಾರ್ಡಿಂಗ್ ಟು ದ ಮೆಟ್ರೋ ಆಕ್ಟ್. ಇವ್ರು 4 ಸತಿ ಪತ್ರ ಬರೆದ್ರಲ್ಲ ಫೇರ್ ಫಿಕ್ಸೇಷನ್ ಜಾಸ್ತಿ ಮಾಡಿ ಅಂತ. ಇವತ್ತು ಯಾಕೆ ಪತ್ರ ಬರೀತಾ ಇಲ್ಲ ಇವರು? ಇಷ್ಟೆಲ್ಲ ಜನ ಆಕ್ರೋಶ ಮಾಡಿದ್ರು ಕೂಡ ಯಾಕೆ ಪತ್ರ ಬರೀತಾ ಇಲ್ಲ? ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನೀವು ಕೋರ್ಟಿಗೆ ಹೋಗಕ್ಕಾಗತ್ತೆ, ಡೆಲ್ಲಿಗೆ ದಂಡಯಾತ್ರೆ ತಗೊಂಡು ಹೋಗಕ್ಕಾಗತ್ತೆ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ 15 ಲಕ್ಷ ಜನ ಬೆಂಗಳೂರಲ್ಲಿ ಮೆಟ್ರೋ ಓಡಾಡ್ತಾ ಇದ್ದಾರೆ. ನಿಮಗೆ ಇಷ್ಟೊಂದು ಸಮಸ್ಯೆ ಇದೆ ಮೆಟ್ರೋ ಇಂದಾಗಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತೊಂದರೆ ಕೊಡ್ತಾ ಇದೆ ಅಂದ್ರೆ ನಿಮ್ಗೊಂದು ಪೊಲಿಟಿಕಲ್ ಅಸ್ತ್ರ ಅಲ್ವಾ ಇದು? ಮೋದಿ ಅವರನ್ನ ಬೈಯಕ್ಕೆ ತಗೊಂಡೋಗಿ ಇಲ್ಲಿಂದ ಒಂದು ಡೆಲಿಗೇಷನ್ ಕರ್ಕೊಂಡೋಗಿ ಡೆಲ್ಲಿಗೆ ಮೋದಿ ಅವ್ರ ವಿರುದ್ಧ ಹೋರಾಟ ಮಾಡಿ. ಡೆಲ್ಲಿಲಿ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಪಾರ್ಲಿಮೆಂಟ್ ಅಲ್ಲಿ ಕೇಂದ್ರ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ನ ಮೀಟ್ ಮಾಡಿ. ಯಾಕೆ ಆ ಡ್ರಾಮಾ ಮಾಡಲ್ಲ ನೀವು? ಅದ್ ಯಾಕೆ ಅದನ್ನ ಮಾಡಕ್ ಹೋಗ್ತಾ ಇಲ್ಲ? ಇಲ್ಲಿ ಯಾಕೆ ಡ್ರಾಮಾ ಮಾಡ್ತಾ ಕೂತಿದ್ದೀರಾ? ಈಗ ಸೋಮವಾರದಿಂದ ಹೇಳಿಕೆ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನೀವ್ ಹೇಳ್ತಾ ಇದ್ದೀರಾ ಅವ್ರು ಪತ್ರ ಬರೆಯಬೇಕು ಸಮಿತಿ ಮಾಡ್ಲಿಕ್ಕೆ ಅಂತ. ಈಗ ಅವ್ರು ಒಪ್ಪಿಲ್ಲ. DCM ಇವತ್ತು ಕೂಡ ಹೇಳಿದ್ದಾರೆ ನಮ್ ಹೇಳಿದ್ರೆ ಕೇಂದ್ರ ಸರ್ಕಾರ ಮಾಡಿರೋದು ಅಂತ. ನಾನು ಅದನ್ನೇ ಹೇಳ್ತಾ ಇರೋದು ಸರ್. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂತದ್ದು, ಅವ್ರಿಗೆ ಈ ದಾಖಲೆಗಳನ್ನು ತಗೊಂಡೋಗಿ ಕೇಳಿ. ಯಾಕೆ ಈ ರೀತಿ ಜನಕ್ಕೆ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕೇಳಿ ಅವರಿಗೆ. ಈ ರೀತಿ ಬೆಂಗಳೂರಿನ ಜನ, ಈ ಮೆಟ್ರೋಲ್ ಪ್ರಯಾಣ ಮಾಡುವಂತ ಪ್ರತಿಯೊಂದು ನಾಗರಿಕರು, ಅವ್ರ ಕುಟುಂಬ ಈ ರಾಜ್ಯ ಸರ್ಕಾರವನ್ನ ಕ್ಷಮಿಸೋದಿಲ್ಲ. ಎಷ್ಟು ಅಂತ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಜನಕ್ಕೆ? ಇದ್ರ ವಿರುದ್ಧ ನಾವು ಜನಜಾಗೃತಿಯನ್ನ ನಾವು ಕಟ್ತೀವಿ. ನೀವು ಪತ್ರ ಬರೀಲೇಬೇಕು ಕೇಂದ್ರ ಸರ್ಕಾರಕ್ಕೆ. ಒಂದ್ ನಿಮಿಷ ಸರ್, 1 ವರ್ಷದಿಂದ ನಾನೇ 8 ಪತ್ರ ಬರೆದಿದ್ದೀನಿ. ಎಷ್ಟು ಸತಿ ಬರ್ದಿದ್ದಾರೆ ಮುಖ್ಯಮಂತ್ರಿಗಳು? ಒಂದ್ ನಿಮಿಷ, ನಾನು ನಿಮಗೆ ಒಂದ್ ನಿಮಿಷ ಬ್ರದರ್. ಕಳೆದ 8 ತಿಂಗಳಿಂದ ಮೆಟ್ರೋ ಆಫೀಸಲ್ಲಿ ನಾನು ಹೋರಾಟ ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಈಗ ಕೇಂದ್ರ ಸರ್ಕಾರ ಇವರಿಗೆ ತೊಂದರೆ ಕೊಟ್ಟಿದ್ರೆ ಕೇಂದ್ರದಲ್ಲಿ ಬಂದು ಹೋರಾಟ ಯಾಕೆ ಮಾಡಲಿಲ್ಲ ಇವರು? ನಾನು 8 ಸತಿ ಪತ್ರ ಬರೆದಿದ್ದೀನಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮರು ಸ್ಥಾಪನೆ ಮಾಡಿ ಅಂತ. ನಾನು ಮುಖ್ಯಮಂತ್ರಿ ಅಲ್ಲ ರಾಜ್ಯದ್ದು, ಅವ್ರು ಬರಿಬೇಕಾಗಿರೋದು. ಅವ್ರು ಯಾಕೆ ಬರ್ದಿಲ್ಲ? 8 ತಿಂಗಳಾದ್ರೂ ಕೂಡ ಉಪಮುಖ್ಯಮಂತ್ರಿಗಳು ಯಾಕೆ ಬರ್ದಿಲ್ಲ? ನಾನು ಕೋರ್ಟ್ಗೆ ಹೋದೆ ಹೋರಾಟ ಮಾಡೋದಕ್ಕೋಸ್ಕರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಪಬ್ಲಿಕ್ ಮಾಡಿ ಅಂತ. ಇವ್ರು ಯಾಕೆ ಪಬ್ಲಿಕ್ ಮಾಡಲಿಲ್ಲ? ಉತ್ತರ ಕೊಡ್ಲಿ ಅವರು. ನಾವೇನು ಅನಕ್ಷರಸ್ಥ? ಏನ್ MOU ಏನಿದೆ ಅಂತ ಓದಕ್ ಬರ್ದಲ್ಲೇ ಇರೋದು, ಫೇರ್ ಫಿಕ್ಸೇಷನ್ ಕಮಿಟಿಲಿ ಏನಿದೆ ಅಂತ ಹೇಳಿ ಅರ್ಥ ಆಗ್ದಲೇ ಇರೋದಕ್ಕೆ ನಾವೇನ್ ದಡ್ರ? ಇಲ್ಲ ಸರ್, ಇಲ್ಲ. ಸರ್, ನಾವು ಕೋರ್ಟ್ ಅಲ್ಲಿ ಪತ್ರ ಏನು ಪಿಟಿಷನ್ ಹಾಕಿದ್ದು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನ ಪಬ್ಲಿಕ್ ಮಾಡಿ ಅನ್ನೋ ಒಂದೇ ಪ್ರೇಯರ್ ಮೇಲೆ ಕೋರ್ಟ್ ಆದೇಶ ಕೊಡ್ತು. ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಪಬ್ಲಿಕ್ ಆಯಿತು. ಕೋರ್ಟ್ಗೂ ಇದಕ್ಕೂ ಈಗ ಸಂಬಂಧ ಇಲ್ಲ. ನಾನು ಆಗ್ಲೇ ಹೇಳಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯದಲ್ಲಿ MOU ಇದೆ. ಆ MOU ಪ್ರಕಾರ ರಾಜ್ಯದ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ, ಕೇಂದ್ರದ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ. ರಾಜ್ಯದ ರೆಸ್ಪಾನ್ಸಿಬಿಲಿಟಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿಸುವಂಥದ್ದು, ಪೀರಿಯಾಡಿಕ್ ಫೇರ್ ರಿವಿಷನ್ ಮಾಡಿಸುವಂಥದ್ದು, ಅದನ್ನ ಅವ್ರು ಮಾಡಬೇಕು. ಕೇಂದ್ರ ಸರ್ಕಾರ ಯಾವಾಗ ಮಾಡ್ಬೋದು? MOU ಏನಂತ ಇದೆ? MOU ಬಹಳ ಸ್ಪಷ್ಟವಾಗಿದೆ. ಟು ಸೆಟ್ ಅಪ್ ದ ಫೇರ್ ಫಿಕ್ಸೇಷನ್ ಕಮಿಟಿ ಪೀರಿಯಾಡಿಕಲಿ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ ದಿ SPV ಇನ್ ಅಕಾರ್ಡೆನ್ಸ್ ವಿತ್ ದ ಮೆಟ್ರೋ ಆಕ್ಟ್ ಅಂತ ಇದೆ. ಇದು ಒಂದು ವ್ಯವಸ್ಥೆ ಪ್ರಕಾರ ನಡೆಯುವಂತ ಒಂದು ಸಂಸ್ಥೆ, ದೇಶ ಇದು. ರಾಜ್ಯ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಸುವೋಮೋಟೋ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಈ ಸಮಸ್ಯೆ ಬಂದಿದ್ದೇನೆ ಇವ್ರ ಪತ್ರ ಬರೆದು 4 ಸತಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಬರ್ದಿದ್ರಿಂದ ನಾನು ಮತ್ತೆ ಓದ್ತೀನಿ ಫೇರ್ ಫಿಕ್ಸೇಷನ್ ಕಮಿಟಿ ಡಿಸ್ಕಷನ್ ಆದಾಗ ಇವ್ರು ಏನ್ ಹೇಳಿದ್ರು ಅಂತ.
During the discussion, suggestions were made by Government of Karnataka officials that a fare fixation is imperative in order to reduce the financial burden on the state government. Further, officials were of the view that fares should be revised annually by applying an annual automatic fare revision formula. In fact, the Urban Development Department of State Government has been sending regular communication in this regard to BMRCL for expediting the constitution of the Fare Fixation Committee.